ಲಿಯಾನಾ ಹಾಗೂ ಫಿಲಿಪಿ ಇಬ್ಬರನ್ನ ಯಂಬುಗುವಾ ಎಂಬ ಕಾಡಿನಲ್ಲಿ ಆ ಕ್ರಿಮಿನಲ್ ವ್ಯಕ್ತಿಗಳು ಅವರ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಕೈಗಳನ್ನು ಬಂಧಿಸಿ ಕಾಡಿನ ಮಧ್ಯದೊಳಗೆ ಕರೆದೊಯ್ದರು. ಲಿಯಾನಾ ಹಾಗೂ ಫಿಲಿಪಿಯ ವೀಕೆಂಡ್ನ ಕನಸು ಈಗಲೇ ನುಚ್ಚುನೂರಾಗಿ ಹೋಯಿತು. ಈಗ ನೀವಿಲ್ಲಿ ನೋಡ್ತಿರೋದು ಬ್ರೆಜಿಲ್ನ ಅತ್ಯಂತ ಡಿಸ್ಟರ್ಬಿಂಗ್ ಕ್ರೈಮ್ ಕೇಸ್ಗಳಲ್ಲಿ ಒಂದಾದಂತಹ ಕೇಸ್. ನಮಸ್ಕಾರ ಸ್ನೇಹಿತರೆ, ನೀವೀಗ ನೋಡ್ತಾ ಇರೋದು ಕ್ಯೂರಿಯಸ್ ಅಡ್ಡ, ಥ್ರಿಲ್ಲಿಂಗ್ ಹಾರರ್ ಸಸ್ಪೆನ್ಸ್ ಕಥೆಗಳ ಅಡ್ಡಕ್ಕೆ ನಾವೀಗ ಹೋಗೋಣ ಬನ್ನಿ. 16ರ ಹರೆಯದ ಲಿಯಾನಾ ಹಾಗೂ 19 ವರ್ಷದ ಫಿಲಿಪ್ ಇಬ್ಬರು ವೀಕೆಂಡ್ ಟ್ರಿಪ್ಗೆ ಪ್ಲಾನ್ ಮಾಡ್ತಾರೆ. ವೀಕೆಂಡ್ ಕ್ಯಾಂಪ್ನ ಬಗ್ಗೆ ಅವರಿಬ್ಬರು ಬಹಳ ಉತ್ಸುಕರಾಗಿರ್ತಾರೆ. ಇಬ್ಬರು ಹದಿಹರೆಯದವರಾಗಿದ್ದರಿಂದ ಅವರಿಗೆ ವೀಕೆಂಡ್ನಲ್ಲಿ ಟ್ರಿಪ್ಪನ್ನು ಬಹಳ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ ಆಸೆ ಇರುತ್ತೆ. ಅವರಿಬ್ಬರ ನಡುವಿನ ಬಾಂಧವ್ಯ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ಆದರೆ ಅವರು ಸೆಲೆಕ್ಟ್ ಮಾಡಿದಂತಹ ಜಾಗ ನೋಡೋಕೆ ಎಷ್ಟು ಶಾಂತವಾಗಿತ್ತು, ಅದು ರಿಯಲ್ ಆಗಿ ತುಂಬಾ ಭಯಾನಕವಾಗಿತ್ತು. ಹೈ ಕ್ರೈಮ್ ರೇಟ್ ಹಾಗೂ ವೈಲೆನ್ಸ್ನಿಂದ ಕೂಡಿದ್ದ ಆ ಜಾಗ ಬ್ರೆಜಿಲ್ನ ಅತ್ಯಂತ ಕುಖ್ಯಾತ ಪ್ರದೇಶಗಳಲ್ಲಿ ಒಂದಾಗಿತ್ತು. ಇದ್ಯಾವುದರ ಅರಿವಿಲ್ಲದಂತಹ ಲಿಯಾನಾ ಹಾಗೂ ಫಿಲಿಪ್ ಒಂದು ಅಡ್ವೆಂಚರಸ್ ಟ್ರಿಪ್ ಮಾಡಲು ಹೊರಟರು. ಇದು ಅವರ ಲೈಫ್ನ ಅತ್ಯಂತ ಭಯಾನಕ ಹಾಗೂ ಹಾರರ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಹೇಗೆ ಎಂದು ನಾವೀಗ ನೋಡೋಣ ಬನ್ನಿ. ಟ್ರಾವೆಲ್ ಮಾಡಿ ಸುಸ್ತಾಗಿ ಬಂದಿದ್ದರಿಂದ ಲಿಯಾನಾ ಹಾಗೂ ಫಿಲಿಪ್ ಇಬ್ಬರನ್ನು ತಮ್ಮ ಕ್ಯಾಂಪಿಂಗ್ ಟೆಂಟ್ನಲ್ಲಿ ಆರಾಮವಾಗಿ ಮಲ್ಕೊಂಡಿದ್ರು. ಇದೇ ಸಮಯದಲ್ಲಿ ಅಲ್ಲಿಗೆ ಬಂದಂತಹ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಲಿಯಾನಾ ಹಾಗೂ ಫಿಲಿಪ್ನ ಅವರ ನಿದ್ದೆಯಿಂದ ಎಬ್ಬಿಸಿದ್ರು. ಅವರ ಕೈಯಲ್ಲಿದ್ದಂತಹ ವೆಪನ್ಸ್ನ ನೋಡಿ, ಅಂದರೆ ಒಬ್ಬನ ಕೈಯಲ್ಲಿ ಶಾರ್ಟ್ ಗನ್ ಇತ್ತು ಹಾಗೂ ಇನ್ನೊಬ್ಬ ವ್ಯಕ್ತಿಯ ಕೈಯಲ್ಲಿ ಚೂಪಾದಂತಹ ಚಾಕು ಇತ್ತು. ಈ ವೆಪನ್ಸ್ಗಳನ್ನು ನೋಡಿದಂತಹ ಲಿಯಾನಾ ಹಾಗೂ ಫಿಲಿಪ್ ಇಬ್ಬರು ಗಾಬರಿಗೊಂಡ್ರು. ಲಿಯಾನಾ ಫ್ರೆಡ್ರಿಕ್, born on 6th May 1987 in ಬ್ರೆಜಿಲ್. ಅಪ್ಪರ್ ಮಿಡಲ್ ಕ್ಲಾಸ್ನಲ್ಲಿ ಲಿಯಾನಾ ಜನಿಸ್ತಾಳೆ. ಇವಳ ತಂದೆ ಫ್ರೆಡ್ರಿಕ್ ಹಾಗೂ ತಾಯಿ ಮರಿಯಾ. ಇವಳಿಗೆ ಒಬ್ಬ ತಮ್ಮ ಕೂಡ ಇರ್ತಾನೆ, ಅವನ ಹೆಸರು ಪೌಲ್. ತಂದೆ ಫ್ರೆಡ್ರಿಕ್ ಒಬ್ಬ ಲಾಯರ್ ಆಗಿರ್ತಾನೆ, ತಾಯಿ ಹೌಸ್ ವೈಫ್ ಆಗಿರ್ತಾಳೆ. ಲಿಯಾನಾ ಒಬ್ಬಳು ಫ್ಯಾಮಿಲಿ ಓರಿಯೆಂಟೆಡ್ ವ್ಯಕ್ತಿಯಾಗಿದ್ದು ಅವಳು ತುಂಬಾ ಸೌಮ್ಯ ಸ್ವಭಾವದ ವ್ಯಕ್ತಿತ್ವವನ್ನು ಹೊಂದಿರ್ತಾಳೆ ಹಾಗೂ ಡೌನ್ ಟು ಅರ್ತ್ ಪರ್ಸನ್ ಆಗಿರ್ತಾಳೆ. ಲಿಯಾನಾ ಅವಳ ಫ್ಯಾಮಿಲಿಯಲ್ಲಿ ಅವಳ ತಂದೆಯ ಜೊತೆ ಬಹಳನೇ ಕ್ಲೋಸ್ ಇರ್ತಾಳೆ. ಅವಳು ಎಲ್ಲಿಗೆ ಹೋಗಬೇಕು ಅಂದರೆ ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಹೊರಗೆ ಹೋಗಬೇಕು ಅಂದ್ರೂ ಕೂಡ ತಂದೆಗೆ ಎಲ್ಲ ವಿಷಯವನ್ನು ತಿಳಿಸಿನೇ ಹೋಗ್ತಿರ್ತಾಳೆ. ಅವಳ ತಂದೆ ಫೆಡ್ರಿಕ್ ಕೂಡ ಹತ್ತಿರದ ಬಸ್ ಸ್ಟಾಪ್ಗೆ ಅವಳನ್ನು ಯಾವಾಗಲೂ ಪಿಕಪ್ ಡ್ರಾಪ್ ಮಾಡ್ತಿರ್ತಾರೆ. ಲಿಯಾನಾಳ ತಂದೆ ತಾಯಿ ಸೌ ಪೋಲೋದ ಒಂದು ಪ್ರೆಸ್ಟೀಜಿಯಸ್ ಸ್ಕೂಲ್ಗೆ ಲಿಯಾನಾಳನ್ನು ಅಡ್ಮಿಷನ್ ಮಾಡಿಸಿರ್ತಾರೆ. ಅವಳ ಫ್ಯೂಚರ್ನ ಬಗ್ಗೆ ತುಂಬಾ ಕನಸು ಕಂಡಿದ್ದಂತಹ ತಂದೆ ತಾಯಿ ಅವಳನ್ನು ಒಂದೊಳ್ಳೆ ಎಜುಕೇಷನ್ ಕೊಡಿಸಿ ಅವಳಿಗೆ ಒಂದೊಳ್ಳೆ ಉತ್ತಮವಾದ ಅಟ್ಮಾಸ್ಫಿಯರ್ನಲ್ಲಿ ಅವಳನ್ನು ಬೆಳೆಸಬೇಕು ಅನ್ನೋದು ಅವಳ ತಂದೆ ತಾಯಿಯ ಕನಸಾಗಿರುತ್ತೆ. ಲಿಯಾನಾಳ ತಂದೆ ಫ್ರೆಡ್ರಿಕ್ಗೆ ಅವಳ ಫ್ಯೂಚರ್ನದ್ದು ಯಾವಾಗಲೂ ಯೋಚನೆಯಾಗಿರುತ್ತೆ. ಕೇವಲ 16 ವರ್ಷಕ್ಕೆ ಲಿಯಾನಾಗೆ ಅವಳ ಫ್ಯೂಚರ್ನ ಬಗ್ಗೆ ಬಹಳನೇ ಅರಿವಿರುತ್ತೆ. ಆದ್ದರಿಂದಲೇ ಅವಳು ಸೌ ಪೋಲೋದ ಒಂದು ಟಾಪ್ ಯೂನಿವರ್ಸಿಟಿಯ ಸೀಟ್ಗಾಗಿ ಎಂಟ್ರೆನ್ಸ್ ಎಕ್ಸಾಮ್ಗಾಗಿ ಅವಳು ಈಗಿಂದನೇ ತಯಾರಿ ನಡೆಸ್ತಿರ್ತಾಳೆ. ಈ ಚಿಕ್ಕ ವಯಸ್ಸಿನಲ್ಲೇ ಲಿಯಾನಾಗಿದ್ದಂತಹ ಡೆಡಿಕೇಶನ್ ಹಾಗೂ ಅವಳ ಫ್ಯೂಚರ್ನ ಬಗ್ಗೆ ಅವಳಿಗಿದ್ದಂತಹ ಅರಿವು ತುಂಬಾ ದೊಡ್ಡದಾಗಿತ್ತು. ಅವಳ ಲೈಫ್ನ ಬಗ್ಗೆ ಅವಳು ತುಂಬಾ ಸೀರಿಯಸ್ನೆಸ್ಸನ್ನು ಹೊಂದಿರ್ತಾಳೆ. ಹೊಸ ಸ್ಕೂಲ್, ಹೊಸ ಫ್ರೆಂಡ್ಸ್. ಅಲ್ಲಿ ಸಿಕ್ಕಿದ್ದೇ 19 ವರ್ಷದ ಯುವಕ ಫಿಲಿಪ್. ಅವರಿಬ್ಬರ ನಡುವೆ ಇನ್ಸ್ಟೆಂಟ್ ಆಗಿ ಒಂದು ಕನೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಫಿಲಿಪಿ ಕ್ಯಾಫೆ ಅವನದೊಂದು ಸಾಧಾರಣ ಕುಟುಂಬ. ಅವನಿಗೆ ಯಾವುದೇ ರೀತಿಯಾದಂತಹ ಬ್ಯಾಕ್ಗ್ರೌಂಡ್ ಇರೋದಿಲ್ಲ. ಅವನು ಕೇವಲ ಸ್ಕಾಲರ್ಶಿಪ್ಗಾಗಿ ಸ್ಟಡೀಸ್ನ ಮಾಡ್ತಿರ್ತಾನೆ. ಸ್ಟಡೀಸ್ನ ಜೊತೆಗೆ ಅವನು ಪಾರ್ಟ್ ಟೈಮ್ ವರ್ಕ್ ಕೂಡ ಮಾಡ್ತಿರ್ತಾನೆ. ಅವನ ಡ್ರೀಮ್ಸ್ಗಳ ಬಗ್ಗೆ ಅವನಿಗೆ ಕ್ಲಾರಿಟಿ ಇರುತ್ತೆ. ಅವನು ಲಾ ಸ್ಟಡಿ ಮಾಡಿ ಪೊಲೀಸ್ ಫೋರ್ಸ್ ಜಾಯಿನ್ ಆಗೋದು ಅವನ ಗೋಲ್ ಆಗಿರುತ್ತೆ. ಅವನು ಅವರ ಫ್ರೆಂಡ್ಸ್ ಜೊತೆಗೆ ಒಂದು ಕ್ಯಾಂಪಿಂಗನ್ನು ಪ್ಲ್ಯಾನ್ ಮಾಡಿರ್ತಾನೆ. ಅವನ ಫ್ರೆಂಡ್ಸ್ಗಳ ಜೊತೆ ಅಷ್ಟೇ ಅಲ್ಲದೆ ಲಿಯಾನಾಳ ಜೊತೆ ಆ ಕ್ಯಾಂಪಿಂಗನ್ನು ಎಕ್ಸ್ಪೀರಿಯನ್ಸ್ ಮಾಡೋದು ಅವನ ಮೇನ್ ಇಂಟೆನ್ಷನ್ ಆಗಿತ್ತು. ಅಕ್ಟೋಬರ್ ಎಂಡಿಂಗ್ನಲ್ಲಿ ಈ ಕ್ಯಾಂಪಿಂಗ್ನ ಎಲ್ಲರೂ ಫ್ರೆಂಡ್ಸ್ ಕೂಡಿ ಪ್ಲ್ಯಾನ್ ಮಾಡ್ತಾರೆ. ಫಿಲಿಪಿ ಈಗಾಗಲೇ ತನ್ನ ಫ್ರೆಂಡ್ಸ್ ಜೊತೆಗೆ ಈ ಜಾಗಕ್ಕೆ ಹೋಗಿ ಬಂದಿದ್ದರಿಂದ ಅವನಿಗೆ ಈ ಜಾಗ ಇಷ್ಟ ಆಗಿರುತ್ತೆ. ಆದರೆ ಕ್ಯಾಂಪಿಂಗ್ನ ಡೇಟ್ ಹತ್ತಿರ ಬಂದಂಗೆಲ್ಲ ಫ್ರೆಂಡ್ಸ್ ಒಬ್ಬೊಬ್ಬರಾಗೇನೆ ಡ್ರಾಪ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಟ್ ದ ಎಂಡ್ ಲಿಯಾನಾ ಹಾಗೂ ಫಿಲಿಪ್ ಈ ಕ್ಯಾಂಪ್ನ ಹೊರಡೋಕೆ ಮನಸ್ಸು ಮಾಡ್ತಾರೆ. ಯಾಕಂದರೆ ಫಿಲಿಪ್ಗೆ ಈ ಕ್ಯಾಂಪ್ನ ಬಗ್ಗೆ ಬಹಳನೇ ಎಕ್ಸೈಟ್ಮೆಂಟ್ ಇರುತ್ತೆ. ಫಿಲಿಪ್ಗೆ ಈ ಜಾಗದ ಬಗ್ಗೆ ಪೂರ್ಣ ಮಾಹಿತಿ ತಿಳಿದಿರಲಿಲ್ಲ. ಆ ಜಾಗದಲ್ಲಿ ಗ್ಯಾಂಗ್ ಆ್ಯಕ್ಟಿವಿಟಿ, ಕ್ರಿಮಿನಲ್ ಆ್ಯಕ್ಟಿವಿಟಿಗಳು ಬಹಳನೇ ನಡೀತಿರ್ತವೆ. ಇದ್ಯಾವುದರ ಬಗ್ಗೆಯೂ ಅರಿವಿಲ್ಲದಂತಹ ಲಿಯಾನಾ ಹಾಗೂ
ಫಿಲಿಪ್ ಈ ಕ್ಯಾಂಪ್ನ ಹೊರಡಲು ರೆಡಿ ಆಗ್ತಾರೆ. ಫಿಲಿಪ್ ಲಾಸ್ಟ್ ಟೈಮ್ ತನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ರಿಂದ ಅವನಿಗೆ ಅಲ್ಲಿ ಯಾವುದೇ ರೀತಿಯ ಕಹಿ ಘಟನೆಗಳು ಕೂಡ ನಡೆದಿರಲ್ಲ. ಅವನು ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ನ ಜೊತೆ ಇದ್ದಿದ್ದರಿಂದ ಅವನು ಸೇಫ್ ಆಗಿ ವಾಪಸ್ ಬಂದಿರ್ತಾನೆ. ಲಿಯಾನಾ ಅವಳ ತಂದೆ ಫ್ರೆಡ್ರಿಕ್ನ ಜೊತೆ ಬಹಳನೇ ಕ್ಲೋಸ್ ಇದ್ದದ್ರಿಂದ ಅವಳು ಎಲ್ಲ ಮೂಮೆಂಟ್ಸ್ನು ಅವ್ರ ಜೊತೆ ಶೇರ್ ಮಾಡ್ಕೊತಿರ್ತಾಳೆ. ಅವಳಿಗೆ ಬಾಯ್ ಫ್ರೆಂಡ್ ಇರೋದನ್ನು ಕೂಡ ಅವಳ ತಂದೆ ಜೊತೆ ಅವಳು ಶೇರ್ ಮಾಡ್ಕೊತಾಳೆ. ಅವರಿಬ್ಬರು ಕಳೆದ 2 ತಿಂಗಳುಗಳಿಂದ ಡೇಟ್ ಮಾಡ್ತಿರೋ ವಿಷಯವನ್ನ ತಂದೆ ಫ್ರೆಡ್ರಿಕ್ನೊಂದಿಗೆ ಅವಳು ಹಂಚಿಕೊಂಡಿರ್ತಾಳೆ. ಇದ್ಯಾವುದರ ಬಗ್ಗೆ ಫ್ರೆಡ್ರಿಕ್ಗೆ ಬೇಸರ ಇರೋದಿಲ್ಲ. ಆದರೆ ಲಿಯಾನಾಗೆ ಗೊತ್ತಿತ್ತು, ಫ್ಯಾಮಿಲಿಯವ್ರಿಗೆ ಒಂದು ಒಳ್ಳೆ ಹುಡುಗ, ಒಬ್ಬ ಜವಾಬ್ದಾರಿ ಇರುವಂತಹ ಹುಡುಗ ಆದರೆ ಮಾತ್ರ ಅವರು ಹೊರಗೆ ಹೋಗೋಕ್ಕೆ ಪರ್ಮಿಷನ್ ಕೊಡ್ತಾರೆ ಅಂತ. ಆದ್ದರಿಂದ ಲಿಯಾನಾ ತಂದೆ ಫ್ರೆಡ್ರಿಕ್ನ ಮುಂದೆ ಒಂದು ಸುಳ್ಳನ್ನು ಹೇಳ್ತಾಳೆ. ಶುಕ್ರವಾರ ರಾತ್ರಿ ಅವಳು ತನ್ನ ಯೂತ್ ಗ್ರೂಪ್ನ ಜೊತೆ ಒಂದು ನೈಟ್ ಔಟ್ ಮಾಡ್ತಿದ್ದೀವಿ ಅಂತ ಹೇಳ್ತಾಳೆ. ಹಾಗೂ ಮರುದಿನ ಬೆಳಗ್ಗೆ ನಾವೆಲ್ಲರೂ ಎದ್ದು ಒಂದು ಸೂಪರ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂತ ಅವಳ ತಂದೆಗೆ ಸುಳ್ಳು ಹೇಳ್ತಾಳೆ. ಇದ್ಯಾವುದರ ಬಗ್ಗೆ ಸಂಶಯ ಪಡೆದಂತಹ ಫ್ರೆಡ್ರಿಕ್ ಅವಳಿಗೆ ಟ್ರಿಪ್ ಹೋಗೋಕ್ಕೆ ಪರ್ಮಿಷನ್ ಕೊಡ್ತಾನೆ. ಯಾರಿಗೂ ಡೌಟ್ ಬರಬಾರ್ದು ಅಂತ ಲಿಯಾನಾ ಹಾಗೂ ಫಿಲಿಪ್ ಇಬ್ಬರು ಕೂಡ ಒಂದಿನ ಮುಂಚೆನೇ ತಮ್ಮ ಬ್ಯಾಕ್ ಪ್ಯಾಕ್ಗಳನ್ನು ಪ್ಯಾಕ್ ಮಾಡಿ ಸ್ಕೂಲ್ನ ಲಾಕರ್ನಲ್ಲಿ ತಂದಿಟ್ರು. ಪ್ರತಿ ಬಾರಿಯೂ ಮನೆಯಲ್ಲಿ ಸುಳ್ಳು ಹೇಳ್ತಿದ್ದಂತಹ ಫಿಲಿಪ್ ಈ ಬಾರಿಯೂ ಕೂಡ ನಾನು ಫ್ರೆಂಡ್ಸ್ ಜೊತೆ ಕ್ಯಾಂಪಿಂಗ್ ಹೋಗ್ತಿದ್ದೀನಿ ಅಂತ ಸುಳ್ಳು ಹೇಳಿ ತನ್ನ ಬ್ಯಾಗನ್ನು ತಗೊಂಡು ಬಂದ. ಎಲ್ಲವೂ ಸೆಟ್ ಆಯಿತು. ಇಬ್ಬರು ಕೂಡ ಕ್ಯಾಂಪಿಂಗ್ಗೆ ಹೊರಟರು. ಅವತ್ತು ಫ್ರೈಡೇ 31 ಅಕ್ಟೋಬರ್. ಸ್ಕೂಲ್ ಮುಗೀತು. ಲಿಯಾನಾ ಮನೆಗೆ ಹೋಗಲಿಲ್ಲ. ಸ್ಕೂಲ್ ಗೇಟ್ನ ಬಳಿ ಬಂದು ನಿಂತು ಬಾಯ್ ಫ್ರೆಂಡ್ ಫಿಲಿಪ್ನ ಮೀಟ್ ಆದ್ಲು. ಅವರಿಬ್ಬರು ಅವರವರ ಬ್ಯಾಕ್ ಪ್ಯಾಕ್ ತಗೊಂಡು ಇಡೀ ವೀಕೆಂಡ್ನ ಪ್ಲ್ಯಾನ್ ಮಾಡಿ ಎಲ್ಲ ತಯಾರಿಯನ್ನು ನಡೆಸಿದ್ರು. ಹತ್ತಿರದ ಬಸ್ ಸ್ಟೇಷನ್ಗೆ ಹೋಗಿ ಟಿಕೆಟ್ ತಗೊಂಡು ಯಂಬುಗುವ ಹೋಗುವ ಬಸ್ನಲ್ಲಿ ಕುಳಿತುಕೊಂಡ್ರು. ಅವರು ಕ್ಯಾಂಪಿಂಗ್ ಪ್ಲ್ಯಾನ್ ಮಾಡಿದಂತಹ ಜಾಗಕ್ಕೆ ಯಾವುದೇ ಬಸ್ ಫೆಸಿಲಿಟಿ ಇರಲಿಲ್ಲ. ಅವರು ಅಲ್ಲೇ ಹತ್ತಿರದಲ್ಲಿದ್ದಂತಹ ಒಂದು ಹಳ್ಳಿಯಲ್ಲಿ ಇಳಿದು ಅಲ್ಲಿಂದ 4.5 ಕಿಲೋಮೀಟರ್ನಷ್ಟು ನಡ್ಕೊಂಡು ಹೋಗಬೇಕಾಗಿರುತ್ತೆ. ಅಲ್ಲೇ ಇಳಿದಂತಹ ಲಿಯಾನಾ ಹಾಗೂ ಫಿಲಿಪ್ ಇಬ್ಬರೂ 4 ಕಿಲೋಮೀಟರ್ನಷ್ಟು ದೂರ ನಡ್ಕೊಂಡು ಹೋಗ್ತಾರೆ. ಅಲ್ಲೇ ಹತ್ತಿರದಲ್ಲಿ ಒಂದು ಫಾರ್ಮ್ ಹೌಸ್ನ ನೋಡ್ತಾರೆ. ಆ ಫಾರ್ಮ್ ಹೌಸ್ನ ಸದ್ಯಕ್ಕೆ ಯಾರೂ ಉಪಯೋಗಿಸ್ತಿರಲ್ಲ. ಯಾಕೆ ಅಂದರೆ ಅಲ್ಲಿ ಅತ್ಯಂತ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಹಾಗೂ ಗ್ಯಾಂಗ್ ಆ್ಯಕ್ಟಿವಿಟೀಸ್ಗಳು ಅತಿ ಹೆಚ್ಚಾಗಿ ನಡೀತಿರ್ತವೆ. ಇದ್ಯಾವುದರ ಬಗ್ಗೆ ಅರಿವಿಲ್ಲದಂತಹ ಲಿಯಾನಾ ಹಾಗೂ ಫಿಲಿಪ್ ಇಬ್ಬರೂ ಆ ದಟ್ಟ ಕಾಡಿನಲ್ಲಿ ತಮ್ಮ ಟೆಂಟ್ ಹಾಕೋಕ್ಕೆ ಒಂದು ಜಾಗನ ಹುಡುಕ್ತಾ ಇರ್ತಾರೆ. ತಮ್ಮ ಮುಂದಿನ ಸಮಯ ಇಷ್ಟೊಂದು ಭಯಾನಕವಾಗಿರುತ್ತೆ ಅಂತ ಲಿಯಾನಾ ಹಾಗೂ ಫಿಲಿಪ್ ಊಹೆ ಕೂಡ ಮಾಡಿರಲ್ಲ. ಆ ಜಾಗದಲ್ಲಿ ಅವರಿಬ್ಬರು ಟೆಂಟ್ ಹಾಕೋಕ್ಕೆ ಪ್ಲ್ಯಾನ್ ಮಾಡ್ತಾ ಇರಬೇಕಾದ್ರೆ ಅವರನ್ನು ಇಬ್ಬರು ಕ್ರಿಮಿನಲ್ಗಳು ನೋಡ್ತಾರೆ. ಒಬ್ಬ ಪೀಟರ್ ಮತ್ತೊಬ್ಬ ಆ್ಯಂಟನಿ. ಆ ಸುಂದರವಾದ ಕಾಡಿನ ಮಧ್ಯೆ ಇಬ್ಬರು ತಮ್ಮ ಅತ್ಯಂತ ಅಮೂಲ್ಯವಾದ ಕ್ಷಣಗಳನ್ನು ಕಳೀತಾ ಇರಬೇಕಾದ್ರೆ ಲಿಯಾನಾಗೆ ಒಂದು ಕರೆ ಬರುತ್ತೆ. ಅವಳ ತಂದೆ ಫ್ರೆಡ್ರಿಕ್ ಕಾಲ್ ಮಾಡಿ ಅವಳ ಕ್ಷೇಮವನ್ನು ವಿಚಾರಿಸ್ತಾರೆ. ಆ ಸಮಯದಲ್ಲಿ ಅವರಪ್ಪ ಕೇಳ್ತಾರೆ, ಯಾಕೆ ಮಗಳೇ ಯಾವುದೇ ರೀತಿಯಾದಂತಹ ಸೌಂಡ್ ಬರ್ತಾ ಇಲ್ಲ, ನಿನ್ನ ಫ್ರೆಂಡ್ಸ್ ಯಾರು ಮಾತಾಡ್ತಾ ಇಲ್ಲ ಅಂತ ಕೇಳಿದಾಗ ಲಿಯಾನಾ ಹೇಳ್ತಾಳೆ, ಎಲ್ಲರೂ ಟ್ರಾವೆಲ್ ಮಾಡಿ ಸುಸ್ತಾಗಿದ್ದಾರೆ ಅಪ್ಪ, ಸೊ ಎಲ್ಲರೂ ಮಲ್ಕೊಂಡಿದ್ದಾರೆ ಅಂತ ಹೇಳಿ ತಂದೆಯ ಕಾಲ್ನ ಸಡನ್ನಾಗಿ ಕಟ್ ಮಾಡ್ತಾಳೆ. ಜರ್ನಿ ಮಾಡಿ ಬಂದು ಸುಸ್ತಾಗಿದ್ದರಿಂದ ಲಿಯಾನಾ ಹಾಗೂ ಫಿಲಿಪ್ ಇಬ್ಬರು ಕೂಡ ಟೆಂಟ್ನಲ್ಲಿ ಹಾಯಾಗಿ ಮಲ್ಕೊಂಡಿರ್ತಾರೆ. ಈ ಸಮಯದಲ್ಲಿ ಅಲ್ಲಿಗೆ ಬಂದಂತಹ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಲಿಯಾನಾ ಹಾಗೂ ಫಿಲಿಪ್ನ ನಿದ್ದೆಯಿಂದ ಎಬ್ಬರಿಸ್ತಾರೆ. ಆ ಸಮಯದಲ್ಲಿ ಅವರ ಬಳಿ ಇದ್ದಂತಹ ಆಯುಧಗಳು ಅಂದರೆ ಒಬ್ಬನ ಕೈಯಲ್ಲಿ ಶಾರ್ಟ್ ಗನ್ ಇರುತ್ತೆ, ಇನ್ನೊಬ್ಬನ ಕೈಯಲ್ಲಿ ಚೂಪಾದಂತಹ ಚಾಕು ಇರುತ್ತೆ. ಇದನ್ನು ನೋಡಿದಂತಹ ಲಿಯಾನಾ ಹಾಗೂ ಫಿಲಿಪ್ ಇಬ್ಬರು ಗಾಬರಿಗೊಳ್ತಾರೆ. ಅಲ್ಲಿಗೆ ಬಂದದ್ದು ಬೇರ್ಯಾರೂ ಅಲ್ಲ, ಬ್ರೆಜಿಲ್ನ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳಾದಂತಹ ಪೀಟರ್ ಮತ್ತು ಆ್ಯಂಟನಿ. ಅವರಿಬ್ಬರು ಲಿಯಾನಾ ಮತ್ತು ಫಿಲಿಪ್ನ ಕೈಗೆ ಹಗ್ಗವನ್ನು ಬೆಸೆದು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಅವರನ್ನು ದಟ್ಟವಾದ ಕಾಡಿನೊಳಗೆ ಕರೆದುಕೊಂಡು ಹೋಗ್ತಾರೆ. ಮರುದಿನ ಬೆಳಗ್ಗೆ ತಂದೆ ಫ್ರೆಡ್ರಿಕ್ ಲಿಯಾನಾಳ ಫೋನ್ಗೆ ಕಾಲ್ ಮಾಡ್ತಾನೆ. ಆಗ ಮಗಳ ಫೋನ್ ಸ್ವಿಚ್ ಆಫ್ ಬರ್ತಾ ಇರೋದ್ರಿಂದ ಗಾಬರಿಗೊಂಡಂತಹ ಫ್ರೆಡ್ರಿಕ್ ಅವಳ ಫ್ರೆಂಡ್ಸ್ ಫೋನ್ಗೆ ಕಾಲ್ ಮಾಡಿ ಕೇಳ್ತಾನೆ. ಆಗ ಅವಳೊಬ್ಬಳ ಫ್ರೆಂಡ್ ಹೇಳ್ತಾಳೆ, ಇಲ್ಲ ಅಂಕಲ್, ಅವಳು ನಮ್ಮ ಜೊತೆ ಬಂದಿಲ್ಲ, ಅವಳು ಬಾಯ್ ಫ್ರೆಂಡ್ ಫಿಲಿಪಿಯ ಜೊತೆ ಎಂಬುಗುವ ಎಂಬ ಪ್ಲೇಸ್ಗೆ ಕ್ಯಾಂಪಿಂಗ್ ಹೋಗಿದ್ದಾಳೆ ಅಂತ ಹೇಳಿದ್ದನ್ನು ಕೇಳಿ ಫ್ರೆಡ್ರಿಕ್ ತುಂಬಾ ಗಾಬರಿಗೊಳ್ತಾನೆ. ಅವನು ತಡ ಮಾಡದೆ ಮಗಳು ಮಿಸ್ ಆಗಿದ್ದಾಳೆ ಅಂತ ಅವಳ ಕಾರ್ನ ತಗೊಂಡು ಎಂಬುಗುವ ಎಂಬ ಪ್ಲೇಸ್ಗೆ ಅವನು ಬರ್ತಾನೆ. ಅಲ್ಲಿ ಬಂದು ತನ್ನ ಒಬ್ಬ ರಿಚ್ ಫ್ರೆಂಡ್ನ ಸಹಾಯದಿಂದ ಹೆಲಿಕಾಪ್ಟರ್ನ ಮೂಲಕ ಅಲ್ಲೇ ಪಾಂಪ್ಲೆಟ್ಗಳನ್ನು ಹಂಚಿಸ್ತಾನೆ. ಮಗಳು ಮಿಸ್ಸಿಂಗ್ ಆಗಿದ್ದಾಳೆ, ನನ್ನ ಮಗಳು ಸಿಗಲಿ ಅಂತ ಎಲ್ಲ ಕಡೆ ಪಾಂಪ್ಲೆಟ್ಸ್ಗಳನ್ನು ತೋರಿಸ್ತಾನೆ.
ಇದಾದ ನಂತರ ಅವನು ತಡ ಮಾಡದೆ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಗಳ ಮಿಸ್ಸಿಂಗ್ನ ಬಗ್ಗೆ ಒಂದು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ತಾನೆ. ಪೊಲೀಸರು ತಡ ಮಾಡದೆ ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಆ ಜಾಗದಲ್ಲಿ ಅತ್ಯಂತ ಕ್ರಿಮಿನಲ್ ಕೇಸ್ಗಳು ಬಹಳನೇ ನಡೀತಾ ಇರುತ್ತೆ. ಇನ್ವೆಸ್ಟಿಗೇಷನನ್ನು ಸ್ಟಾರ್ಟ್ ಮಾಡಿದಂತಹ ಪೊಲೀಸರು ಅವರಿಬ್ಬರು ಉಳಿದುಕೊಂಡಿದ್ದಂತಹ ಟೆಂಟ್ನ ಕಂಡುಹಿಡಿತಾರೆ. ಆ ಟೆಂಟ್ಗೆ ಬಂದಂತಹ ಎಲ್ಲರೂ ಆ ಜಾಗನ ನೋಡ್ತಾ ಇರಬೇಕಾದ್ರೆ ಫ್ರೆಡ್ರಿಕ್ ಅವನ ಮಗಳ ವಸ್ತುಗಳನ್ನು ಕಂಡು, ಅವಳ ಚಪ್ಪಲಿಯನ್ನು ಕಂಡು ಬಹಳನೇ ದುಃಖಿತನಾಗಿ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ಪಾಂಪ್ಲೆಟ್ನ ನೋಡಿದಂತಹ ಅದೇ ಹಳ್ಳಿಯ ಒಬ್ಬ ಕಟ್ಟಿಗೆ ಕಡಿಯುವಂಥ ವ್ಯಕ್ತಿ ಫ್ರೆಡ್ರಿಕ್ಗೆ ಕಾಲ್ ಮಾಡ್ತಾನೆ. ಇಲ್ಲೊಬ್ಬ ಮನುಷ್ಯ ಇದ್ದಾನೆ, ಕುಡಿದ್ಬಿಟ್ಟು ಏನೇನೋ ಬಡಬಡಿಸ್ತಾ ಇದ್ದಾನೆ, ಅವನು ಒಂದು ಹುಡುಗ ಒಂದು ಹುಡುಗಿ ಅಂತ ಏನೇನೋ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ದಕ್ಕೆ ಫ್ರೆಡ್ರಿಕ್ಗೆ ಹಾಗೂ ಪೊಲೀಸರಿಗೆ ಅನುಮಾನ ಬರುತ್ತೆ. ಅವರು ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡಿ ಆಂಟನಿಯನ್ನು ವಶಕ್ಕೆ ಪಡೆದುಕೊಳ್ತಾರೆ. ಪೊಲೀಸರ ಕೈ ಚಳಕಕ್ಕೆ ಆಂಟನಿ ಬಾಯ್ಬಿಡ್ತಾನೆ. ಆಂಟನಿ ಹೇಳಿದಂತಹ ವಿಷಯವನ್ನು ಕೇಳಿದರೆ ಎಂತಹ ಕಲ್ಲು ಮನಸ್ಸಿನವರಿಗೂ ಕೂಡ ಕಣ್ಣೀರು ಬರುತ್ತೆ. ಆಂಟನಿ ಹೇಳೋ ಪ್ರಕಾರ ಲಿಯಾನಾ ಹಾಗೂ ಫಿಲಿಪ್ನನ್ನು ಅವರು ಒಂದು ದಟ್ಟವಾದ ಕಾಡಿನೊಳಗೆ ಕರ್ಕೊಂಡು ಹೋಗಿ ಒಂದು ಫಾರ್ಮ್ ಹೌಸ್ನಲ್ಲಿ ಇಡ್ತಾರೆ. ಅಲ್ಲಿ ಅವರಿಬ್ಬರನ್ನ ಸಪ್ರೇಟಾಗಿ ಬೇರೆ ಬೇರೆ ರೂಮ್ಗಳಲ್ಲಿ ಕೂಡ ಹಾಕ್ತಾರೆ. ಒಂದು ಕಡೆ ಆಂಟನಿ ಹಾಗೂ ಲಿಯಾನಾ, ಇನ್ನೊಂದು ಕಡೆ ಪೀಟರ್ ಹಾಗೂ ಫಿಲಿಪಿ. ಪೀಟರ್ ಫಿಲಿಪಿಯನ್ನ ಅತ್ಯಂತ ಭೀಕರವಾಗಿ ಹಲ್ಲೆ ಮಾಡ್ತಾನೆ ಹಾಗೂ ಆಂಟನಿ ಇನ್ನೊಂದು ರೂಮ್ನಲ್ಲಿ ಲಿಯಾನಾಳನ್ನು ಅತ್ಯಂತ ಕ್ರೂರವಾಗಿ, ಅತ್ಯಂತ ನಿಷ್ಠೂರವಾಗಿ ಅವಳನ್ನು ತರ ಮಾಡ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ದಂತಹ ಫಿಲಿಪ್ ಅವನಿಗೆ ಏನು ಮಾಡೋಕ್ಕಾಗದೇ ಇರೋಂತಹ ಸ್ಥಿತಿಯಲ್ಲಿರ್ತಾನೆ. ತನ್ನ ಅಸಹಾಯಕತೆಯನ್ನು ಕಂಡು ಫಿಲಿಪ್ಗೆ ಅವನ ಮೇಲೆ ಅವನಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಇಷ್ಟಾದರೂ ಕೂಡ ಇವರ ಅಟ್ಟಹಾಸ ಇಲ್ಲಿಗೆ ನಿಲ್ಲಲ್ಲ. ಇವರ ಸುಳಿವು ಬೇರೆ ಯಾರಿಗೂ ಸಿಗಬಾರ್ದು ಅಂತ ಅವರು ಮತ್ತೆ ಲಿಯಾನಾ ಮತ್ತು ಫಿಲಿಪಿಯನ್ನ ಇನ್ನೊಂದು ಮನೆಗೆ ಕರ್ಕೊಂಡು ಹೋಗ್ತಾರೆ. ಮತ್ತದೇ ಸನ್ನಿವೇಶ, ಬೇರೆ ಬೇರೆ ಕೊಠಡಿಗಳಲ್ಲಿ ಅವರಿಬ್ಬರನ್ನ ಇಟ್ಟು 5 ಜನ ಸ್ನೇಹಿತರು ಸೇರಿ ಫಿಲಿಪಿಯನ್ನ ಅತ್ಯಂತ ಕ್ರೂರವಾಗಿ ಹತ್ಯೆಗೈತಾರೆ. ಇಷ್ಟಾದ್ಮೇಲೂ ಕೂಡ ಇವರ ಕ್ರೌರ್ಯಕ್ಕೆ ಎಲ್ಲೇನೇ ಇಲ್ಲದ ಹಾಗೆ ಆ ಯುವತಿಯನ್ನ 5 ಜನ ಸೇರಿ ಅವಳನ್ನು 5 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಅವಳನ್ನು ಮಾಡ್ತಾರೆ. ಅವಳಿಗೆ ಊಟನೂ ಸಹ ಅವರು ಕೊಟ್ಟಿರಲ್ಲ. ತಮ್ಮ ದಾಹ ಎಲ್ಲ ತೀರಿಸ್ಕೊಂಡ್ಮೇಲೆ ಆ ಯುವತಿಯನ್ನು ತಂದು ಅವರು ಆ ದಟ್ಟವಾದ ಕಾಡಿನಲ್ಲಿ ಬಿಡ್ತಾರೆ. ಇದರೊಳಗೆ ಇದ್ದಂತಹ ಒಬ್ಬ ನೀಚ ವ್ಯಕ್ತಿ ಅವಳು ಪೊಲೀಸರಿಗೆ ಏನಾದರೂ ಸುಳಿವನ್ನು ಕೊಡ್ಬೋದು, ನಿಜಾನ ಹೇಳಿ ನಮ್ಮನ್ನು ಒಳಗೆ ಹಾಕಿಸ್ಬೋದು ಅಂತ ತಿಳಿದು ಅವಳನ್ನು ಹಿಂದಿನಿಂದ ಬಂದು ಚಾಕುವಿನಿಂದ ಅತ್ಯಂತ ಭೀಕರವಾಗಿ ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಈ 5 ಮಂದಿಯ ಕ್ರೂರ ವರ್ತನೆ ಬಯಲಿಗೆ ಬಂದಿದ್ದರಿಂದ ಬ್ರೆಜಿಲ್ ಹೈಕೋರ್ಟ್ ಈ 5 ಮಂದಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತು. ಹಾಗೆ ಅದರೊಳಗಿದ್ದಂತಹ ಒಬ್ಬ ಅಂಡರ್ ಏಜ್ಡ್ ವ್ಯಕ್ತಿಗೆ 6 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ರೀತಿಯ ಇಂಟ್ರೆಸ್ಟಿಂಗ್ ಹಾರರ್, ಮಿಸ್ಟೀರಿಯಸ್, ಸಸ್ಪೆನ್ಸ್ ಕಥೆಗಳಿಗಾಗಿ ನಮ್ಮ ಕ್ಯೂರಿಯಸ್ ಅಡ್ಡಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.